ತುಂಬಾ ನಗಿಸುವ ವ್ಯಕ್ತಿ ತುಂಬಾ ಹೃದಯವಂತನಾಗಿರ್ತಾನಂತೆ. ಹಾಗೆ ಇಡೀ ಪ್ರಪಂಚನೇ ಗೆಲ್ಲುವ ಶಕ್ತಿ ಅವನಲ್ಲಿರುತ್ತಂತೆ. ಇನ್ನು ರಘು ಸರ್ನ ಗೆಲ್ಲೋಕ್ಕಾಗಲ್ವ? ಹೌದು. ಈ ವಿಷಯ ಯಾಕಪ್ಪ ಬರ್ತಾ ಇದೆ ಅಂದ್ರೆ, ನಿನ್ನೆ ಅವರ ಮಗ ಫಸ್ಟ್ ಬರ್ತಾನೆ. ಅವರ ಮಗನ್ಗೆ ಅವ್ರ ಅಪ್ಪನ ಜೊತೆ ಯಾವ ತರ ರಿಯಾಕ್ಟ್ ಆಗ್ಬೇಕು ಅಂತಾನೂ ಗೊತ್ತಿರಲ್ಲ. ಆ ಒಂದು ಗೊಂದಲ, ಆ ಒಂದು ಕಳವಳ ಇರುತ್ತೆ. ಅಂಡ್ ಅಪ್ಪನ್ಗೂ ಕೂಡ ಆ ಸಿಚುವೇಶನ್ ಮ್ಯಾನೇಜ್ ಮಾಡಿದ್ದೆ ಕಂಟೆಸ್ಟೆಂಟ್ಸ್. ಸರ್ ಹೋಗಿ ಮಗನ್ ತಪ್ಕೊಳ್ಳಿ, ಮಾತಾಡ್ಸಿ ಅಂತಾನೂ ಹೇಳ್ತಾರೆ. ಯಾಕಂದ್ರೆ ಅವರ ಮಧ್ಯೆ ಆ ತರ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಬಿಗ್ ಬಾಸ್ ಬರೋಕ್ಕೂ ಮುಂಚೆ. ಆಮೇಲೆ ಅವ್ರ ಪತ್ನಿಯವ್ರು ಬರ್ತಾರೆ. ರಘು ಸರ್ ಬಗ್ಗೆ ಕೆಲವೊಂದು ವಿಷಯನ ಹೇಳಿದಾಗ ನಮಗೂ ಕೂಡ ಶಾಕ್ ಆಗುತ್ತೆ. ತುಂಬಾ ಕೋಪಿಷ್ಟ ವ್ಯಕ್ತಿ. ಅವ್ರ ಪಾಡ್ಗೆ ಅವ್ರು ಇರ್ತಿದ್ರು, ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬರೀ ಮೊಬೈಲ್ ನೋಡ್ಕೊಂಡಿರ್ತಿದ್ರು. ಮಗನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೂ ಇರ್ತಿರ್ಲಿಲ್ಲ, ಮಾತಾಡ್ತಾನೂ ಇರಲಿಲ್ಲ. ಸೊ ಅವ್ರ ಪ್ರಪಂಚದಲ್ಲಿ ಅವ್ರು ಇರ್ತಿದ್ರು. ಸೊ ಅವ್ರಿಗೆ ಏನ್ ಬೇಕೋ ಸಡನ್ ಆಗಿ ಕೊಡ್ಬೇಕಾಗಿತ್ತು. ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಆದ್ರೆ ರಘು ಸರ್ ಈಗ ಆಗಿಲ್ಲ, ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ. ಯಾರಿಂದ ಅಂದ್ರೆ ಗಿಲ್ಲಿ ಅವರಿಂದ. ಗಿಲ್ಲಿ ಅವರು ಅವ್ರ ತೊಡೆ ಮೇಲೆ ಮಲ್ಕೊಂತಾರೆ, ಅವ್ರು ಘಟ್ಟ ಮಾಡ್ತಾರೆ, ತಲೆ ಮುಟ್ತಾರೆ, ಅದ್ರ ಮೇಲೆ ಜೋಕ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಮತ್ತೆ ಕಿತ್ತಾಡ್ತಾರೆ, ಮತ್ತೆ ಹೊಂದಾಗ್ತಾರೆ. ಸೊ ಅವ್ರು ನಾಮಿನೇಟ್ ಮಾಡ್ಕೋತಾರೆ, ಆದ್ರೂ ಸಹ ಅವ್ರು ಚೆನ್ನಾಗಿರ್ತಾರೆ. ರಘು ಸರ್ ಕೋಪಿಷ್ಟ ವ್ಯಕ್ತಿ ಅಂತ ನಮ್ಗೆ ಬಿಗ್ ಬಾಸ್ ಬಂದಾಗಿಂದ ಅನ್ಸೇ ಇಲ್ಲ. ಬಟ್ ಗಿಲ್ಲಿ ಅವ್ರು ಏನ್ ಮಾಡಿದ್ದಾರೆ ಒಂದು ಫ್ಯಾಮಿಲಿಗೆ ಅಂತ ಅವ್ರಿಗೆ ಐಡಿಯಾ ಇಲ್ಲ. ಅದು ಕಾಣಿಸಿದ್ ನನ್ಗೆ ರಘು ಸರ್ ಅವರ ಪತ್ನಿಯ ಕಣ್ಣಲ್ಲಿ ಹಾಗೂ ಅವರ ಮಗನ ಕಣ್ಣಲ್ಲಿ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಎಷ್ಟು ಖುಷಿ ಇತ್ತು ಅಂದ್ರೆ ರಘು ಸರ್ ಈ ತರ ಬದಲಾಗಿದ್ದಾರೆ ಅಂತ. ಐ ಹೋಪ್ 100% ರಘು ಸರ್ ಇನ್ಮೇಲೂ ಸಹ ಹಾಗೆ ಇರ್ತಾರೆ. ಇದನ್ನ ಚೇಂಜ್ ಮಾಡಿದ್ದು ಗಿಲ್ಲಿ ಅವರು. ನಿಮ್ಗೂ ಈಗ ಅನ್ಸಿದ್ಯಾ ನನ್ನ ಎಪಿಸೋಡಲ್ಲಿ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ನಮಸ್ಕಾರ.